हेलो फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಇರತಕ್ಕಂತ ಸಾಮಾನುಗಳನ್ನೇ ಬಳಸಿಕೊಂಡು ಬೇಕರಿ ಸ್ಟೈಲ್ ಅಲ್ಲಿ ಮಾಡುವಂತ ಬಾಯಲ್ಲಿ ಇಟ್ಟರೆ ಕರಗುವ ಮಿಲ್ಕ್ ಪೌಡರ್ ಪೇಡನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟ್ ಸ್ವೀಟ್ ಅನ್ನು ನೀವು ಕ್ವಿಕ್ ಆಗಿ 10 ಮಿನಿಟ್ಸ್ ಅಲ್ಲಿ ಮಾಡ್ಕೊಳ್ಳಬಹುದು ಸೋ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ತೀನಿ ಈ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡ್ಕೊಂಡು ಬರೋಣ ಓಕೆನಾ सो फ्रेंड्स ಇಲ್ಲಿ ಮೊದಲೇದಾಗಿ ನಾನು 1 ಕಪ್ ನಷ್ಟು ಮಿಲ್ಕ್ ಪೌಡರ್ ನ ತಗೊಂಡಿದ್ದೀನಿ ಹಾಗೇನೇ ಒಂದು ಅರ್ಧ ಕಪ್ ನಷ್ಟು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೇನೇ 1 ಕಪ್ ನಷ್ಟು ಹಾಲನ್ನ ತಗೊಂಡಿದ್ದೀನಿ ನೀವು 3 ಕಪ್ ನಷ್ಟು ಮಿಲ್ಕ್ ಪೌಡರ್ ನ ತಗೊಂಡ್ರೆ ಅದರ 1 ಕಪ್ ನಷ್ಟು ಸಕ್ಕರೆ ಹಾಗೂ ಹಾಲನ್ನ ತಗೊಳ್ಳಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಪ್ಯಾನ್ ಅನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಕರಗಿದ ನಂತರ ಇದರಲ್ಲಿ ನಾವು ಮೊದಲಿಗೆ ತಗೊಂಡಿರುವಂತ ಕಾಯಿಸಿ ಆರಿಸಿರುವಂತ ಹಾಲನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ತುಪ್ಪ ಮತ್ತೆ ಹಾಲು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದರಲ್ಲಿ ನಾವು ಮೊದಲಿಗೆ ತಗೊಂಡಿರುವಂತಹ 1 ಕಪ್ ನಷ್ಟು ಸಕ್ಕರೆಯನ್ನು ಕೂಡ ಹಾಕೊಂಡು ಸಕ್ಕರೆ ನೀಟಾಗಿ ಕರಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಬೇಕಾಗುತ್ತೆ ಮಿಲ್ಕ್ ಪೌಡರ್ ಅಲ್ಲಿನೇ ಸಕ್ಕರೆ ಅಂಶ ಇರೋದ್ರಿಂದ ನಾನು ಇಲ್ಲಿ ಸಕ್ಕರೆನ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನು ಸ್ವಲ್ಪ ಸಕ್ಕರೆ ಬೇಕಾದರೂ ತಗೊಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಕ್ಕರೆ ಕರಗಿದೆ ಹಾಲು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಇವಾಗ ಇದರಲ್ಲಿ ನಾವು ಮೊದಲಿಗೆ ತಗೊಂಡಿರುವಂತಹ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸೊ ಹಾಲಿನ ಪುಡಿಯನ್ನು ಹಾಕುವಾಗ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಸೊ ತುಂಬ ಬಿಸಿ ಇರುವಂತಹ ಹಾಲಿಗೆ ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಸ್ವಲ್ಪ ತಣ್ಣಗಾದ ನಂತರ ಇಲ್ಲಾಂದರೆ ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಸೊ ಇವಾಗ ನೋಡ್ತಾ ಇದ್ರೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಸಕ್ಕರೆನ ನೀಟಾಗಿ ಹಾಲಿನಲ್ಲಿ ಕರಗಿಸಿ ಸ್ವಲ್ಪ ಹಾಲು ತಣ್ಣಗಾದ ನಂತರ ಇದರಲ್ಲಿ ಸ್ವಲ್ಪನೇ ಮಿಲ್ಕ್ ಪೌಡರ್ನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ರಲ್ವಾ ಈ ಹಾಲಿನಲ್ಲಿ ನೀಟಾಗಿ ಎಲ್ಲ ಮಿಲ್ಕ್ ಪೌಡರು ಗಂಟುಗಳಿಲ್ಲಾರ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರನೇ ನೀವು ಮತ್ತೆ ಸ್ಟವ್ ಆನ್ ಮಾಡ್ಕೊಳ್ಬೇಕು ನೀಟಾಗಿ ಎಲ್ಲಾನು ಮಿಲ್ಕ್ ಪೌಡರ್ ತುಪ್ಪ ಹಾಗೆ ಸಕ್ಕರೆ ಎಲ್ಲಾನು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ 1-2 ಮಿನಿಟ್ಸ್ ಆದ ನಂತರ ಇದು ಪ್ಯಾನ್ ಬಿಟ್ಟು ಸಪರೇಟ್ ಆಗುತ್ತೆ ಅವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತೇಳಿ ಅರ್ಥ ಸೊ ನೋಡ್ತಾ ಇರ್ಬೋದು ಇವಾಗ ಈ ರೀತಿನೇ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇಲ್ಲಾಂದ್ರೆ ಮಿಲ್ಕ್ ಪೌಡರ್ ಬೇಗನೆ ತಳ ಹಿಡಿದು ಬಿಡುತ್ತೆ ಅವಾಗ ಸ್ವೀಟ್ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಸೊ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು 10 ಮಿನಿಟ್ಸ್ಗಳ ಕಾಲ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಆ ಮಿಲ್ಕ್ ಪೌಡರ್ ಮಿಶ್ರಣ ಏನೆಲ್ಲ ಇದೆ ಅಲ್ವಾ ಅದು ಈ ರೀತಿ ಉಂಡೆ ಕಟ್ತಾ ಇದೆ ಹಾಗೆ ಪ್ಯಾನ್ ಬಿಟ್ಟು ಸಪರೇಟ್ ಆಗ್ತಾ ಇದೆ ಇವಾಗ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಉಂಡೆ ಶೇಪ್ಗೆ ಮಾಡಿ ನೋಡಿ ಅದು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಕೈಗೆ ಅಂಟ್ತಾ ಇಲ್ಲ ಅಂದಾಗ ಇದನ್ನ ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ ಇಲ್ಲಾಂದ್ರೆ ಏನಾಗುತ್ತೆ ಪ್ಯಾನ್ ಅಲ್ಲಿ ಬಿಟ್ರೆ ಪ್ಯಾನ್ ತುಂಬಾ ಬಿಸಿ ಇರೋದ್ರಿಂದ ಮಿಲ್ಕ್ ಪೌಡರ್ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ನೀಟಾಗಿ ಒಂದ್ಸರಿ ಗಂಟುಗಳಿಲ್ಲಾರ ತರ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಪ್ಯಾನ್ ಬಿಟ್ಟು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಇದೇನು ಸ್ವಲ್ಪನೂ ತಳ ಹಿಡ್ದಿಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಈ ಒಂದು ಬರ್ಫಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಸೊ ಇವಾಗ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ನೀವು ಉಂಡೆಗಳನ್ನ ರೆಡಿ ಮಾಡ್ಕೊಂಡು ತಗೊಳ್ಳಿ ನಂತರ ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಈ ಒಂದು ಪೇಡನ ರೆಡಿ ಮಾಡ್ಕೊಂಡ್ರೆ ಆಯ್ತು ಸೊ ನೋಡ್ತಾ ಇರ್ಬೋದು ನಾನು ರೀತಿ ರೌಂಡ್ ಶೇಪ್ ಅಲ್ಲಿ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಸೊ ಇದೇ ರೀತಿನೇ ಎಲ್ಲ ಪೇಡಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟ್ ಅಲ್ಲಿ ಇದಕ್ಕೆ ನೀವು ಒಂದು ಸ್ವಲ್ಪ ಮೇಲ್ಗಡೆ ಪಿಸ್ತಾ ಬಾದಾಮು ಅಥವಾ ಏನ ಗೋಡಂಬಿನೂ ಕೂಡ ಹಚ್ಚಿ ಡೆಕೋರೇಟ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಫೈನಲಿ ಎಲ್ಲ ಪೇಡನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಒಂದೇ ಶೇಪ್ ಅಲ್ಲಿ ಬರುತ್ತೆ ಅಂತ ಹೇಳಿ ಮೊದಲು ಉಂಡೆಗಳನ್ನ ಮಾಡ್ಕೊಂಡು ಆ ನಂತರ ಈ ರೀತಿ ಶೇಪ್ ಕೊಟ್ಕೊಂಡಿರೋದು ಸೊ ನೋಡ್ತಾ ಇದ್ದೀರಾ ಫೈನಲಿ ಮಿಲ್ಕ್ ಪೌಡರ್ ಪೇಡ ಮನೆಯಲ್ಲಿ ಇನ್ಸ್ಟೆಂಟ್ ಆಗಿ ರೆಡಿ ಆಯಿತು ಸಡನ್ ಆಗಿ ಗೆಸ್ಟ್ ಗಳು ಬಂದಾಗ ಈ ರೀತಿ ಒಂದು ಸ್ವೀಟ್ ರೆಸಿಪಿನ ನೀವು ಮನೆಯಲ್ಲೇ ಮಾಡ್ಬೋದು ಇದನ್ನ ನೀವು 15 ಡೇಸ್ ವರೆಗೂ ಔಟ್ಸೈಡ್ ಇಟ್ಟರು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಇನ್ಸ್ಟೆಂಟ್ ಮಿಲ್ಕ್ ಪೌಡರ್ ಪೇಡ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್